ತುಂಬಾ ಪ್ರಶ್ನೆ ಕೇಳ್ತಾರೆ. ಸೆಕೆಂಡ್, ದೇವರೇ ಮನುಷ್ಯರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಮೂರನೇದು, ಸೈತಾನೇ ದೇವರ ಹತ್ರ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಅತಿ ಮುಖ್ಯವಾಗಿರೋ ಪ್ರಶ್ನೆಗಳನ್ನ ಉತ್ತರವನ್ನ ನಾವು ತಿಳ್ಕೊಂಡ್ರೆ ನಮಗೆ ಸೈತಾನ ಯಾರು ಬಂದಾಗ ಅರ್ಥ ಆಗುತ್ತೆ, ಮನುಷ್ಯರು ಯಾರು ಬಂದ ಅರ್ಥ ಮಾಡ್ಕೊಂತೀವಿ. ಮೂರನೇದು, ದೇವರು ಯಾರು ಎಂಬುದಾಗಿ ತಿಳ್ಕೊಂತೀವಿ. ಈ ಕೇಳುವುದಕ್ಕೆ, ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ವಿಶ್ವಾಸಿಗಳು ದೇವಜನರಾಗಿರುವ ನಾವು ಈ ಪ್ರಪಂಚದ ಮನುಷ್ಯರಾಗಲ್ಲ, ಸೈತಾನ ಆಗಲ್ಲ, ನಾವು ದೇವರ ಮಕ್ಕಳಾಗಿ ಏನು ಕೇಳಬೇಕು ಎಂಬುದನ್ನು ಕೂಡ ನಾವು ತಿಳಿದ್ರೆ ಅತಿ ಉತ್ತಮವಾದ. ಇದರಲ್ಲಿ ಮೊದಲಾಗಿ ಅನೇಕ ಸತ್ಯಗಳು ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಭೂಮಿಯನ್ನು ಬಿಟ್ಟು ಒಬ್ಬ ಮನುಷ್ಯನು ಆಕಾಶಕ್ಕೆ ಒಯ್ಯಲ್ಪಟ್ಟಾಗ ಒಂದು ವೇಳೆ ದೇವರ ರಾಜ್ಯಕ್ಕೆ, ಮೋಕ್ಷಕ್ಕೆ, ಪರಲೋಕಕ್ಕೆ ಹೋಗ್ಬೇಕೆಂಬ ಪ್ರಯಾಸ ಪಡುವನು ಕೂಡ ಅಲ್ಲಿರುವ ಕಾರ್ಯಗಳು ನೋಡಿ ಕೆಲವು ಪ್ರಶ್ನೆ ಕೇಳ್ತಾನೆ. ಸತ್ಯದಲ್ಲಿ ನೋಡಿದ್ರೆ ಇದು ಮಹಾ ಉತ್ತಮವಾಗಿರುವ ಅಂಶಗಳಿದೆ. ಇದೆಲ್ಲ ನಾವು ತಿಳ್ಕೊಂಡ್ರೆ ಅತಿ ಉತ್ತಮವಾದದ್ದು. ಒಂದು ಕೆಲವು ಪ್ರಶ್ನೆಗಳನ್ನ ನಾನು ಇದನ್ನು ನಿಮ್ಮ ನೆನಪಿಗೆ ತರ್ತೇನೆ. ನಾವು ದೇವರ ಮಕ್ಕಳಾಗಿರೋ, ನಾವು ದೇವರ ಆಲಯದಲ್ಲಿ ಬಂದು ದೇವರ ಮಕ್ಕಳಾದ್ರೆ ನಮಗೆ ಈ ಎಲ್ಲಾ ವಿಷಯದಲ್ಲಿ ಒಂದು ಗುರಿ ಇಟ್ಕೊಂಡು ಪ್ರಶ್ನೆ ಕೇಳಬೇಕು. ಯೇಸು ಬಳಿಗೆ ಒಬ್ಬ ಮನುಷ್ಯ ಬರ್ತಾನೆ. ಅವನು ಬಂದು ಒಳ್ಳೆ ಬೋಧಕರೇ ಅಂತ ಹೇಳ್ತಾನೆ. ಗಮನಿಸಿ, ಇದನ್ನು ಕೇಳಿದವನು ಸಾಧಾರಣವಾಗಿ ಮನುಷ್ಯನಲ್ಲ. ಈ ಮೋಶೆ ನ್ಯಾಯ ಪ್ರಮಾಣವಾಗಿರುವ ಸತ್ಯವೇದವನ್ನ ಅನುಸರಿಸಿ ಕರೆಕ್ಟ್ ಆಗಿ ನಡೆದವನು, ದೇವರ ವಾಕ್ಯದಂತೆ ನಡೆಕೊಂಡಿರುವ ಒಬ್ಬನು ಕೇಳಿದ ಪ್ರಶ್ನೆ. ಇವನಿಗೆ ಒಳ್ಳೆ ಬೋಧಕರು, ಕೆಟ್ಟ ಬೋಧಕರು ಯಾರು ಅರ್ಥ ಆಗುತ್ತೆ? ಒಳ್ಳೆ ಪ್ರಶ್ನೆ, ಕೆಟ್ಟ ಪ್ರಶ್ನೆ ಕೇಳಬೇಕು ಕೇಳಬಾರದು ಎಂಬುದಾಗಿ ಅರ್ಥವಾಗಿರುತ್ತೆ. ಅದರ ಮೇಲೆ ಇವನಿಗೆ ಒಂದು ಪ್ರಶ್ನೆ ಇವನಲ್ಲಿ ಉಳ್ಕೊಳ್ಳುತ್ತೆ. ಅದೇನಂದ್ರೆ, ನಿತ್ಯ ಜೀವನ ಪಡೆಯೋದಕ್ಕೆ ನಾನು ಏನ್ ಮಾಡಬೇಕು? ನಾವು ನಮ್ಮ ವಿಶ್ವಾಸ ಜೀವನದಲ್ಲಿ ಮೊದಲನೇದಾಗಿ ಗುರಿ ಏನಾಗಿರ್ಬೇಕಂದ್ರೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ, ನಿತ್ಯ ಜೀವನ ಪಡೆಯೋದಕ್ಕೆ ನಾನು ಏನ್ ಮಾಡಬೇಕೆಂಬುದೇ ಸರಿಯಾಗಿರೋ ಪ್ರಶ್ನೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ರಿಂದ 27 ವಾಕ್ಯದವರೆಗೆ ಇದನ್ನು ಕುರಿತಿರುವ ಸತ್ಯಾಂಶಗಳು ಹೇಳಲ್ಪಟ್ಟಿದೆ. ಈ ಕೇಳಿದವನು ಆರ್ಡಿನರಿ ಮ್ಯಾನ್ ಅಲ್ಲ. ಇದು ಯಾವ ಅರ್ಥದಲ್ಲಿ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಅದರ ಮುಂದಿನ ಭಾಗದಲ್ಲಿ ಓದುವಾಗ ಏನ್ ಓದೋಣ, ಅವನು ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವನ ಪಡೆಯುವುದಕ್ಕೆ ಅವನು ಕೇಳಿದ ಪ್ರಶ್ನೆ ಏನು? ನಾನು ನಿತ್ಯ ಜೀವನ ಪಡ್ಕೋಬೇಕು. ನಿತ್ಯ ಜೀವದಲ್ಲಿ ನಾನು ಹೋಗಿ ಸೇರ್ಬೇಕು, ಅದನ್ನ ನಾನು ಪಡ್ಕೋಬೇಕು. ಅದಕ್ಕೆ ನಾನು ಏನ್ ಮಾಡಬೇಕು ಅಂತ ಕೇಳ್ತಾನೆ. ಹಾಗಾದ್ರೆ ಈ ಭೂಮಿಯಲ್ಲಿ ನಾವು ಯಾವತ್ತಾದರೂ ಇವನ ಕೈಗೆ ಹಣ, ಅಧಿಕಾರ, ಜನ ಎಲ್ಲ ಇದಾರಮ್ಮ, ಇವನಿಗೆ ಏನಿಲ್ಲ ಅಂತಲ್ಲ. ಇವನಿಗೆ ಇದನ್ನಿಟ್ಕೊಂಡು ಅವನು ಎಲ್ಲಿ ಹೋಗಲ್ಲ, ದೇವರಾಜ ಕೊಡ್ಕೊಳಕ್ಕಾಗಲ್ಲ, ದೇವರಾಜ ಹೋಗ್ಬಿಡಕ್ಕಾಗಲ್ಲ, ದೇವರಾಜ ಹೋಗಿ ಸೇರಕ್ಕಾಗಲ್ಲ. ತುಂಬಾ ಜನರು ವಿಶ್ವಾಸ ಬಂದವರು, ದೇವರ ಮಕ್ಕಳಾಗಿರೋರು, ನನಗೆ ಹಣ ಇದೆ, ಜನ ಇದೆ, ಪ್ರಾರ್ಥನೆ ಇದೆ, ವಿಶ್ವಾಸ ಇದೆ, ಗುಂಪುಗಳಿದೆ, ಇದೆಲ್ಲ ಇದೆ, ಇದರಿಂದ ನಾನು ಪರಲೋಕರಾಗಿ ಹೋಗ್ಬಿಡ್ತೀನಿ ಅಂತ ನೋಡಿ ಈಸಾಗಿ ಯಾರು ಹೋಗಲ್ಲ.
ಇವತ್ತು ಸಭೆಗಳಲ್ಲಿ ವಿಶ್ವಾಸಗಳಿರುವಂತ ಕನಸು ಗೊತ್ತಾ? ತುಂಬಾ ಪ್ರೇಯರ್ ಮಾಡುವ ಜೊತೆಗಿಂತ ಪರಲೋಕಕ್ಕೆ ಹೋಗ್ಬಿಡ್ತೀವಿ. ಚೆನ್ನಾಗಿ ಪ್ರೇಯರ್ ಮಾಡುವ ಜೊತೆಗಿಂತ ಪರಲೋಕಕ್ಕೆ ಹೋಗ್ತೀವಿ. ಅಪ್ಪ ದೇವ್ರ ಹಾಕಿ ನಾವು ಎಲ್ಲಾರು ಗೊತ್ತಿದ್ರೆ ನಾವು ಪರಲೋಕಕ್ಕೆ ಹೋಗ್ಬಿಡ್ತೀವಿ. ಪರಲೋಕ ಹಾಕಿ ಹೋಗ್ಬೇಕಂದ್ರೆ ಅದಕ್ಕೆ ಹಣ ಆಸ್ತಿ ಈ ಭೂಮಿಯಲ್ಲಿ ಅವರಿರುವ ಜೀವನ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಿತ್ಯ ಜೀವನ ಪಡಿಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ, ಅವ್ರಿಗೆ ಏನೇನು ಸಾಕ್ಷಿ ಇದೆ ನೋಡೋಣ, ಓದಿ ಮುಂದೆ. ಹಾಗಾದ್ರೆ ಯಾರನ್ನು ಒಳ್ಳೆಯವರು ಅಂತ ಹೇಳ್ಬೇಕು? ವಿಶ್ವಾಸ ಇವತ್ತು ಯಾರು ಒಳ್ಳೆಯವರು ಅಂತ ಹೇಳ್ತಾರಮ್ಮ? ಏನಾದ್ರು ಸ್ವಲ್ಪ ಹಣ ಸಹಾಯ ಮಾಡೋರು ಒಳ್ಳೆವ, ಏನಾದ್ರು ಕಷ್ಟದಲ್ಲಿ ಬಂದು ಪಕ್ಕದಲ್ಲಿ ಅಮ್ಮ ಅಕ್ಕ ತಂಗಿ ಅಂತ ಹೇಳಿ ಮಾತಾಡ್ಬಿಟ್ರೆ ಅವ್ನು ಒಳ್ಳೆವ. ನಾನು ನಿಮಗೆ ಪ್ರೇಯರ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅವನು ಒಳ್ಳೆವ. ಇದೆಲ್ಲ ಕಟ್ಕೊಂಡು ಅವನು ಒಳ್ಳೆಯವನಾಗಲ್ಲ, ನೀವು ಒಳ್ಳೆಯವರಾಗಲ್ಲ. ಯಾಕಂದ್ರೆ ಒಳ್ಳೆಯವರು ಯಾರು? ದೇವರೊಬ್ಬರೇ. ದೇವರು ಒಳ್ಳೆಯವರಂದ್ರೆ ದೇವರ ಸಭೆ ಒಳ್ಳೆಯದಂತ ಹೇಳ್ಬೇಕು. ದೇವರು ಒಳ್ಳೆಯವರಂದ್ರೆ ದೇವರ ಸೇವಕರು ಒಳ್ಳೆಯವರು ಅಂತ ಹೇಳ್ಬೇಕು. ದೇವರು ಒಳ್ಳೆಯವರಂದ್ರೆ ದೇವರು ಕೊಟ್ಟ ರಕ್ಷಣೆ ಒಳ್ಳೆಯದಂತ ಹೇಳ್ಬೇಕು. ದೇವರು ಒಳ್ಳೆಯವರಂದ್ರೆ ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರೇಯರ್ ಮಾಡೋದು ಒಳ್ಳೆಯದಂತ ಹೇಳ್ಬೇಕು. ದೇವರು ಒಳ್ಳೆಯವರು ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ಕೇಳಬೇಕು, ಅವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅಂತ ಹೇಳ್ಬೇಕು. ಇದ್ವೇ ಅದರ ಅರ್ಥ. ಇವನೇನ್ ಹೇಳ್ತಾನೆ? ಯೇಸು ಸ್ವಾಮಿ ಅವನಿಗೆ ಉತ್ತರ ಕೊಡ್ತಾರೆ, ನಾನು ಒಳ್ಳೆಯವರಂತಲ್ಲಿ ಯಾಕೆ ಹೇಳ್ತೀಯಪ್ಪ? ನಾನು ಕೂಡ ಮನುಷ್ಯನಾಗಿ ಭೂಮಿಗೆ ಬಂದವರೇ, ಆದ ಕಾರಣ ಇರಿ, ನಾನು ಒಳ್ಳೆಯವನು, ಒಳ್ಳೆ ದೇವರು ಎಂಬುದಾಗಿ ಹೇಳ್ತಿಲ್ಲ, ಒಳ್ಳೆ ಬೋಧಕನೇ ಅಂತ ಹೇಳ್ತಿಲ್ಲ. ಹೇಳ್ಬೇಡ ಅಂದ್ರು, ನಾನಿಲ್ಲ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ ದೇವರಿಗೆ ಅವರನ್ನು ಹೊಗಳೋದು ಇಷ್ಟ ಇಲ್ಲ. ಅಲ್ಲೇಲಯ್ಯ. ಯೇಸು ಸ್ವಾಮಿ ಒಬ್ಬ ಹೊಗಳ್ತಾನೆ, ಏನ್ ಗೊತ್ತಾ? ಎಲ್ಲ ಯೇಸು ಸ್ವಾಮಿ ಶಿಷ್ಯರ ಹತ್ರ ಎಲ್ಲ ಕೇಳ್ತಪ್ಪ, ಎಲ್ಲಾರು ನಾನು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಪ್ರವಾದಿ ಅಂತ ಹೇಳ್ತಾರೆ, ಒಬ್ಬರು ಸತ್ತವನು ಎದ್ದು ಬಂತಾರೆ, ಒಬ್ಬ ಸ್ನಾನಿಗಳಾಗಿ ಎದ್ದು ಬಂದು ಏರಿಯಾ ಬಂದು, ಹೀಗೆ ತುಂಬಾ ವಿಷಯ ಹೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಶಿಷ್ಯರಾಗಿರುವ ನೀವು ನನ್ನನ್ನು ಯಾರು ಅಂತ ಹೇಳ್ತೀರಿ? ಅದಕ್ಕೆ ಅವರನ್ನು ಆಗಲಿ ಒಬ್ಬ ಹೇಳ್ತಾನೆ, ನೀನು ಜೀವ ಸ್ವರೂಪನಾಗಿರುವ ದೇವಕುಮಾರನಾಗಿರುವ ಕ್ರಿಸ್ತನು ಟೈಟಲ್ ಕೊಡ್ತಾನೆ. ನೀನು ಜೀವ ಸ್ವರೂಪನಾಗಿರುವ ದೇವರ ಕುಮಾರನಾಗಿರುವಂತ ಯೇಸು ಕ್ರಿಸ್ತನು. ಇಷ್ಟು ಹೇಳಿದಾಗ ಯೇಸು ತುಂಬಾ ಖುಷಿ ಆಗಿರ್ಬೇಕಲ್ಲ. ಅದಕ್ಕೇನು ಹೇಳ್ತಾರೆ? ಇದು ನಿನ್ನ ಬುದ್ಧಿಶಕ್ತಿಗೆ ತಿಳುವಳಿಕೆಗೆ ಬಂದಿದ್ದಲ್ಲ, ಇಲ್ಲ ನಿನಗಿರೋ ವರ ಅಲ್ಲ, ಇದು ದೇವರು ನಿನಗೆ ತಿಳಿಸಿಕೊಟ್ಟಿರೋದು. ಅದರಿಂದ ಇದನ್ನು ಯಾರು ಕೇಳಬೇಡ. ಅದರ ಅರ್ಥ ಇನ್ನೊಬ್ಬರ ಹತ್ರ ನನ್ನ ಬಗ್ಗೆ ಹೊಗಳಬೇಡ. ಒಬ್ಬ ಒಳ್ಳೆ ಸೇವಕನು ಯಾರು ಹೊಗಳಬೇಕೆಂಬುದಕ್ಕೆ ಸೇವೆ ಮಾಡಲ್ಲ. ಒಂದು ಒಳ್ಳೆ ವಿಶ್ವಾಸಿ ಇನ್ನೊಬ್ಬರು ಹೊಗಳಬೇಕೆಂಬುದಾಗ ವಿಶ್ವಾಸ ನಡೆಯಲ್ಲ. ಅವರೇ ಒಳ್ಳೆ ವಿಶ್ವಾಸಿ, ಅವರೇ ಒಳ್ಳೆ ಸೇವಕರು. ಈಗ ನನ್ನನ್ನು ಊರು ಹೋಗಬೇಕು, ಜನ ಹೋಗಬೇಕು, ಅವ್ರು ಹೋಗಬೇಕು, ಅವ್ರ ಮುಂದೆ ಇರ್ಬೇಕು, ಇವ್ರ ಮುಂದೆ ಇರ್ಬೋದು, ಯಾವತ್ತೂ ದೇವ್ರ ಮುಂದೆ ಒಳ್ಳೆಯವರಾಗಲ್ಲ. ಇದಕ್ಕೆ ಸತ್ಯವೇದವೇ ಸಾಕ್ಷಿ. ಇದರಲ್ಲಿ ನಮ್ಗೆ ಅರಿಬೇಕಾದ ಸತ್ಯಾಂಶ ಇದೆ. ಏನಂದ್ರೆ ಸತ್ಯವನ್ನು ಅನುಸರಿಸುವವರು ಮನುಷ್ಯರು ಹೊಗಳ್ಬೇಕು, ಜನ ಹೊಗಳ್ಬೇಕು, ಅವ್ರ ಮುಂದೆ ಒಳ್ಳೆಯವರಾಗಿ ಇವರು ಇಷ್ಟಪಡಲ್ಲ. ಅವ್ರಿಗೆ ಒಂದೇ ಗುರಿ ಇರ್ತದೆ, ನಾನು ದೇವರು ಒಳ್ಳೆಯವರು ಅಂತ ಹೇಳ್ತಾರೆ ಸಾಕು. ಆದ ಕಾರಣವೇ ದೇವರು ನಿಮ್ಮನ್ನು ಹೊಗಳೋದಕ್ಕೆ ನೀವು ಜೀವನ ಮಾಡ್ರಿ. ದೇವರು ನಿಮ್ಮನ್ನ ಹೊಗಳಿ ನಿಲ್ಲಿಸಬೇಕಂದ್ರೆ ನಾವು ದೇವರನ್ನ ಘನಪಡಿಸಬೇಕು. ನಾವು ದೇವ ನಿಮಿತ್ತವಾಗಿ ಏನ್ ಬಂದ್ರು ಸಹಿಸಿ ನಿಂತು ಅದನ್ನ ಸಾಧನೆ ಮಾಡಿ ತೋರಿಸಬೇಕು. ಇವನು ಯೇಸು ಮಾತ್ರ ಬಂದ್ಬಿಟ್ಟು ಹೇಳ್ತಾನೆ, ಒಳ್ಳೆ ಬೋಧಕನೇ ಅಂತ ಹೇಳಿದ ಕೂಡ ಯೇಸು ಅಂತಾರೆ, ನಾನು ಒಳ್ಳೆ ಬೋಧಕನೇ ಅಂತೇಳಿ ಹೇಳ್ತೀಯಲ್ಲ, ಹಾಗೆ ಹೇಳ್ಬೇಡ, ಹೊಗಳಬೇಡ ನನ್ನ. ಅವ್ರ ಅರ್ಥ ಹೊಗಳಬೇಡ ಅಂತ ಅರ್ಥ. ದೇವರೊಬ್ಬರೇ ಒಳ್ಳೆಯವರು ಎಂಬುದಾಗಿ ಹೊಗಳು. ನೆಕ್ಸ್ಟ್ ಅವನ ಹತ್ರ ಪ್ರಶ್ನೆ ಕೇಳ್ತಾರೆ. 20ನೇ ವಾಕ್ಯ 21ನೇ ವಾಕ್ಯವರೆಗೆ ಕೇಳಿದ್ರೆ ಎಲ್ಲ ಬರುತ್ತೆ. ಕದಿಬೇಡ, ಮೋಸ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಸುಳ್ಳು ಹೇಳಬೇಡ, ವಂಚಿಸಬೇಡ, ಎಲ್ಲ ಈ ಬೈಬಲ್ ಇರುವಂತೆ ಎಲ್ಲ ನಿಯಮಗಳು ಹೇಳುತ್ತೆ. ಚರ್ಚೆ, ಆರಾಧನೆ, ಪ್ರಾರ್ಥನೆ ಎಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇದನ್ನು ಯಾವತ್ತಿಂದ ಮಾಡ್ತೀನಿ?
ಯಾವಾಗಿಂದ? ನಾನು ಚಿಕ್ಕ ಪ್ರಾಯದಿಂದ ಮಾಡ್ತಾ ಇದ್ದೀನಿ ಅದನ್ನ. ನೀವು ಗಮನಿಸಬೇಕು. ಅದರಲ್ಲಿ ಯಾವ ಕೊರತೆ ಇಲ್ಲ. ತಕ್ಷಣ ಯೇಸು ಸ್ವಾಮಿ ಇದನ್ನು ಕೇಳಿ ಅವ್ರು ಹೇಳ್ತಾರೆ, ನಿನ್ನ ಹತ್ರ ಒಂದು ಕೊರತೆ ಇದೆಯಲ್ಲ, ಅದೇನಿರ್ಬೋದು? ಅವನೇ ಹೇಳ್ತಾನಲ್ಲ, ಬೈಬಲ್ ಇರೋ ಪ್ರಕಾರ ಎಲ್ಲದರಲ್ಲಿ ಕರೆಕ್ಟಾಗಿದ್ದೀನಿ ಅಂತ. ಇವೇನು ಕೊರತೆ ಇದೆ? ಅದು ಏನು ಹೇಳ್ತಾರೆ, ನಿನ್ನ ಒಂದು ಕೊರತೆ ಇದೆ. ಅದೇನು ಗೊತ್ತಾ? 22ನೇ ವಾಕ್ಯದಲ್ಲಿ, ನಿನ್ನ ಬದುಕನ್ನು ಮಾರಿ ಇರಿ, ದರಿದ್ರರಿಗೆ ಬಡವರಿಗೆ ಕೊಡು. ಬದುಕು ಅಂತ ಹೇಳ್ತಾರೆ ಕನ್ನಡ ಭಾಷೆಯವರಿಗೆ. ಇಲ್ಲಿ ಆಸ್ತಿ ಎಂಬುದಾಗಿ ಪದ ಬರಲ್ಲ. ಆ ಪದವನ್ನು ಓದಿ, ತೆಲುಗು, ಕನ್ನಡ, ತಮಿಳಲ್ಲಿ ಓದಿ. 22ನೇ వాక్య. యేసు విని నీకు ఇంకొకటి కొదువుగా ఉన్నది, నీకు కలిగినవన్నీయు నీకు కలిగిన అన్నీయు అమ్మి బీదలకిమ్ము. నీకు కలిగిన అన్నీయు, ನಿನಗೆ ಇರುವ ಎಲ್ಲವನ್ನ ಅಂತ ಹೇಳ್ತಾರೆ. ನಮಗಿರೋದೇನಮ್ಮ? ಬೈಬಲ್ ಪ್ರಕಾರವಾಗಿ ನೋಡಿದ್ರೆ ಈ ಲೋಕ ನಮಗೆ ಸ್ವಂತ ಅಲ್ಲ, ಈ ಆಸ್ತಿ ಅಂತಸ್ತು ನಮಗೆ ಸ್ವಂತ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದು ನಮಗೆ ಸ್ವಂತ ಅಲ್ಲ. ಅಲ್ಲಿ ನಮ್ದು ಮಾರ್ಬೇಕಂತ ಅರ್ಥ ಏನು? ನಮ್ಮನ್ನ ನಾವು ದೇವರಿಗೆ ಕ್ರಯವಾಗಿ ಕೊಟ್ಟು ಜೀವನ ಮಾಡಬೇಕು. ನೀವು ನಿಮಗೆ ಸ್ವಂತವಲ್ಲ, ನೀವು ಆತನಿಂದ ಆತನ ರಕ್ತದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದರೆ ನಮಗೆ ಸ್ವಂತವಾಗಿ ಏನಿಲ್ಲ. ನಾನು ನನ್ನ ದೇವರಿಗೆ ಸ್ವಂತ. ಇದನ್ನು ಯಾರು ಕೈ ಕೊಡಬೇಕು? ದೀನರಿಗೆ ಹೇಳ್ಕೊಡ್ಬೇಕು. ಈ ದೀನರು ಯಾರು ಗೊತ್ತಾ? ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ. ಇನ್ನೂ ಬೈಬಲ್ 4 ಸುವಾರ್ತೆ ತುಂಬಾ ಜಾಗದಲ್ಲಿ ಇರ್ತಾರೆ. ಈ ದೀನರಾಗಿರುವ ಅಪೊಸ್ತಲರು, ಶಿಷ್ಯರು, ಸೇವಕರನ್ನ ಅವರಿಗೆ ಏನ್ ಮಾಡಿದ್ರು ಅದು ನನಗೆ ಮಾಡಿದ್ರು. ಹಾಗಾದ್ರೆ ಯಾರು ಕೈ ಕೊಡ್ಬೇಕು ನಿಮ್ಮನ್ನ? ಇವನ್ ದೇವ್ರಿಗೆ ಒಪ್ಪಿಸ್ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವನನ್ನ ದೇವ್ರಿಗೆ ಕೊಟ್ಟಿಲ್ಲ. ಇವನು ಬೇರೆ ಎಲ್ಲ ಅಂಶ ಸರಿಯಿಂದ, ಆದರೆ ಇವನು ಮಾತ್ರ ದೇವರಿಗಾಗಿ ಏನ್ ಮಾಡಿಲ್ಲ, ಒಪ್ಪಿಸ್ಕೊಟ್ಟಿಲ್ಲ. ಅದರ ಅರ್ಥ ದೇವರಿಗೆ ನಾನು ನನಗೆ ಸ್ವಂತವಲ್ಲ, ದೇವರಿಗೆ ಕ್ರಯಕ್ಕೆ ದೇವರನ್ನು ಕೊಂಡುಕೊಂಡಿದ್ದಾರೆ ಎಂಬುದು ಅವರಿಗೆ ಕೊಟ್ಟಿಲ್ಲ ಅವನು. ಅದಕ್ಕೆ ರೋಮ ಬರೆದ ಪತ್ರಿಕೆ 12ನೇ ಮೊದಲ ವಾಕ್ಯ ಹೇಳ್ತದೆ, ಸಹೋದರರೇ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವ ಸಜೀವ ಯಜ್ಞ ಕೊಡ್ರಿ. ಇದು ಕೊಡೋದು. ಇದು ಎಷ್ಟು ಜನ ಮಾಡ್ತಾರೆ? ಎಷ್ಟು ವರ್ಷ ವಿಶ್ವಾಸ ಆದರೂ ನಿನ್ನ ದೇವರು ಕೊಟ್ಟಿಲ್ಲ ಅಂದ್ರೆ ನೀನು ಪರಲೋಕಕ್ಕೆ ಹೋಗಲ್ಲ. ಎಷ್ಟು ಅನ್ನೋದು ಹೇಳಿರು 23ನೇ ವಾಕ್ಯದಲ್ಲಿ ಓದಿ. ಈ ಐಶ್ವರ್ಯವಂತನಂದ್ರೆ ಏನು? ಯಾವ್ದ್ರ ಐಶ್ವರ್ಯ? ಹಣ ಇರುವನಂತಲ್ಲ ಅರ್ಥ. ಈ ಐಶ್ವರ್ಯ ಎಂಬ ಪದಕ್ಕೆ ಅವನ ನಡತೆಯಲ್ಲಿ, ಗುಣದಲ್ಲಿ ಎಲ್ಲಕ್ಕಿಂತ ಬೇರೆ. ನಾವು ಹೇಳ್ತೀವಿ ನೋಡ, ನಾನು ಅವರಂಗಿಲ್ಲ, ನಾನು ಇವರಂಗಿಲ್ಲ, ನಾನು ಇಷ್ಟು ವರ್ಷ ವಿಶ್ವಾಸಿ, ನನಗೆಲ್ಲ ಗೊತ್ತು, ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ. ಯಾವಾಗ? ಚಿಕ್ಕ ವಯಸ್ಸಿನಿಂದ ಇರು, ತೊಂದರೆ ಅಲ್ಲ, ತೊಂದರೆ ಅಲ್ಲ, ತೊಂದರೆ ಅಲ್ಲ. ಏನ್ ತೊಂದರೆ ಗೊತ್ತಾ? ಭೂಮಿಯಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಿರುವ ಹಣ, ಆಸ್ತಿ, ಜನ ಇವರ ಮಧ್ಯದಲ್ಲಿ ಒಬ್ಬ ಮನುಷ್ಯನು ದೊಡ್ಡವನಾಗಿ, ಐಶ್ವರ್ಯವಂತನಾಗಿ, ಬುದ್ಧಿವಂತನಾಗಿ, ಜ್ಞಾನಿಯಾಗಿ, ವಿದ್ಯಾಭ್ಯಾಸಕ್ಕೆ ಎಷ್ಟಿದ್ರು ಕೂಡ ಇವನು ಬಾಯಿ ಹೇಳ್ತದೆ ಅದನ್ನ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳದೆ ಹೋದ್ರೆ, ಅದಕ್ಕೆ ಪೌಲ ಹೇಳ್ತಾನೆ, ನನಗೆ ಹುಟ್ಟಿದ್ದನ್ನು ಹೇಳೋದಾದ್ರೆ ಚಿಕ್ಕ ಪ್ರಾಯದಲ್ಲಿ ನಾನೇನು ಹೇಗೋದೇವು. ಸೆಕೆಂಡ್, ವಿದ್ಯಾಭ್ಯಾಸ ನೋಡು, ನನಗೆ ಓದಿದವನಿಲ್ಲ. ಮೂರನೇದು, ನ್ಯಾಯ ಪ್ರಮಾಣ ನೋಡು, ಇದರಂತೆ ನಡೆದವನಿಲ್ಲ. ದೇವರ ಸಭೆ ನೋಡು, ಭಕ್ತಿ ವೈರಾಗ್ಯ ತೋರಿಸು, ನನಗೆ ಯಾವನಿಲ್ಲ. ಅಧಿಕಾರದಲ್ಲಿ ನೋಡು, ನನಗಿಂತ ಅಧಿಕಾರ ಪಡ್ಕೊಂಡವನು ಯಾರೂ ಇಲ್ಲ. ಆದರೂ ನನಗೆ ಲಾಭವಾಗಿರುವ ಎಲ್ಲವನ್ನ
ನಷ್ಟ ಕಸ ಎರಡು ಕೊಡ್ತಾರೆ ನನಗೆ. ಒಂದು ನಷ್ಟ, ಎರಡನೇದು ಕಸ ಎಂದು ಎನಿಸ್ತೀನಿ. ಯಾವ ನಿಮಿತ್ತವಾಗಿ ಗೊತ್ತಾ? ನಾನು ಕ್ರಿಸ್ತನನ್ನು ಹರಿಯುವುದಕ್ಕಾಗಿ, ನಾನು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ನಾನು ಕ್ರಿಸ್ತನೊಂದಿಗೆ ಆತನೊಂದಿಗೆ ಸೇರಿ ಆತನ ಬಲಗಡೆಯಲ್ಲಿ ಕೂರುವಂತ ಆ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇವುಗಳೆಲ್ಲವನ್ನ ಕಸ ನಷ್ಟ ಎಂಬುದಾಗಿರ್ತೀನಿ. ಇವತ್ತು ವಿಶ್ವಾಸ ಇದನ್ನು ಹೇಳ್ತಾರಮ್ಮ. ನೀವು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಕಲಿಸಿದ್ದೀರಾ? ಅಪ್ಪ, ನಮಗೆ ಎಷ್ಟು ದೊಡ್ಡವರಾದ್ರೂ, ಎಷ್ಟು ಓದಿದ್ರು, ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಬುದ್ಧಿವಂತರಾಗಿದ್ದನು, ದೇವ್ರ ದಿವಸಪ್ಪ ಇದೆಲ್ಲ ಏನಿಲ್ಲಪ್ಪ. ನಾವು ದೇವ್ರ ಮುಂದೆ ಹಿಂಗಿರ್ಬೇಕಪ್ಪ, ದೇವರ ಸಭೆಯಲ್ಲಿ ಹಿಂಗಿರ್ಬೇಕಪ್ಪ, ದೇವ್ರ ವಾಕ್ಯದಲ್ಲಿ ಹಿಂಗಿರ್ಬೇಕಪ್ಪ, ದೇವರಲ್ಲಿ ನಾವು ಹಿಂಗೆ ಬೆಳಿಬೇಕಪ್ಪ. ಮಗನೇ ನಾವು ಯಾವತ್ತೂ ಕೂತ್ಕೊಂಡು ಇದನ್ನು ಹೇಳಿದೀವ? ನೀವೇ ನಿಮ್ಮನ್ನು ಪರಿಶೋಧನೆ ಮಾಡಿ. ಗಂಡಂದರಿಗೆ ಕೂರಿಸಿ ಪಕ್ಕದಲ್ಲಿ, ಅಪ್ಪ ಇನ್ನು ಎಷ್ಟು ಆಸೆ ಎಲ್ಲ ಸಂಪಾದನೆ ಸೇರಿಟ್ಟು ಕೂಡ ನಾವು ದೇವರಲ್ಲಿ ಹಿಂಗಿರ್ಬೇಕಪ್ಪ. ಎಂತಲ್ಲಿ ಕೂರಿಸಿ, ಅಮ್ಮ ನಮಗೆ ಎಷ್ಟು ಎಂತದಿದ್ರು ಕೂಡ ನಾವು ದೇವ್ರ ಹೆಸರು ಇಂಥವರಾಗಿರ್ಬೇಕಮ್ಮ. ಇದಕ್ಕೆ ಹೆಸರು ಗೊತ್ತಾ? ಪರಲೋಕ ರಾಜ್ಯದ ಪ್ರಜೆ, ದೇವರ ಮಕ್ಕಳು. ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಾಗಿರುವ ಸರಿಯಾಗಿರುವ ಕ್ವಾಲಿಫಿಕೇಶನ್ ನಮ್ಮ ಹತ್ರ ಇದೆಯಾ? ಅದು ಇಲ್ಲಿ ಬರಬೇಕು. ಇಲ್ಲಿ ಬಂದ್ರೆ ಅಲ್ಲಿಗೆ ಹೋಗೋದು, ಇಲ್ಲಿ ಬರದ ಹೋಗ್ಲಿಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಗುರಿ ಏನಾಗಿರ್ಬೇಕಂದ್ರೆ, ನಮ್ಮ ಪ್ರಶ್ನೆ ಏನಾಗಿರ್ಬೇಕಂದ್ರೆ, ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ಬೇಕಲ್ಲ. ನನ್ನ ಜೊತೆಗೆ ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕು, ಹೆಂಡತಿ ಕರ್ಕೊಂಡು ಹೋಗ್ಬೇಕು, ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ನಾನು ಏನ್ ಮಾಡಬೇಕು? ಇದನ್ನ ಕೇಳಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನಡಿಬೇಕು. ಇದೇ ಫಸ್ಟ್ ಪ್ರಶ್ನೆ ಆಗಿರ್ಬೇಕು. ಸತ್ಯವಾದ ಏನಂತ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗಿ ದೇವ ನಮ್ಮನ್ನ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ರು. ವಾರಕ್ಕೆ ಒಂದಿನ ಅಲ್ಲ, ಯಾವಾಗಲೂ ಡೈಲಿ. ತುಂಬಾ ಜನ ಹೇಳ್ತಾರೆ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ, ಆದ್ರೆ ದೇವರ ಹಾಲಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ. ನಾನು ದೇವರ ಸಭೆಯನ್ನ ಪ್ರೀತಿ ಮಾಡ್ತೀನಿ, ಹೌದು, ನಾವು ಅಲ್ಲಿಗೆ ಹೋಗಲ್ಲ. ಈಗ ನಾನು ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತೀನಿ, ದೇವರ ವಾಕ್ಯವನ್ನು ಕೇಳುವುದಕ್ಕೂ ನಾವು ನಡೀಬೇಕಾದ್ರೆ ನಮ್ಮನ್ನು ಬೋಧಿಸೋದಕ್ಕೆ ನಾವು ಅಲ್ಲಿ ಹೋಗಲ್ಲ. ಈ ತುಂಬಾ ಜನ ಹೇಳೋದೇನು ಗೊತ್ತಾ? ಪ್ರೀತಿ ಮಾಡ್ತೀನಿ ಎಂಬುದು ಹೇಳುವುದು ಸುಮ್ಮನೆ ಈಸಿ, ಆಗ ನೋಡ್ಬೇಕು, ಅರ್ಥ ಮಾಡಿಕೊಡ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಈ ಭೂಮಿಯ ಮೇಲೆ ನಾನು ನಿನಗಿನ ಹೆಚ್ಚಾಗಿ ಏನು ಪ್ರೀತಿ ಮಾಡಲ್ಲಪ್ಪ. ನಿನ್ನ ಪ್ರೀತಿಯಿಂದ ನಿನ್ನ ಇದೆಲ್ಲ ಅಗಲಿಸಬಾರ್ದು. ಹಣ ತಡೆ ಆಗಬಾರ್ದು, ಜನ ತಡೆ ಆಗಬಾರ್ದು, ನೆಂಟರು ತಡೆ ಆಗಬಾರ್ದು, ನನ್ನ ಕುಟುಂಬ ತಡೆ ಆಗಬಾರ್ದು, ನನ್ನ ವಿದ್ಯಾಭ್ಯಾಸ ತಡೆ ಆಗಬಾರ್ದು, ನನಗೆ ಅಧ್ಯಾಯ ತಡೆ ಆಗಬಾರ್ದು. ನನಗೆ ಮೇಲಿನ ಒಬ್ಬ ತೂದಿನ ಬಂದು ನನಗೆ ಹೇಳಿದ್ರು ಅವನ ನನ್ನ ತಡೆ ಮಾಡಬಾರ್ದು. ಭೂಲೋಕದಲ್ಲಿ ಬೇರೆ ಯಾರನ್ನ ತಡೆ ಆಗಬಾರ್ದು. ಇದು ಅವನ ಗುರಿಯಾಗಿತ್ತು. ಇವತ್ತು ವಿಶ್ವಾಸ ಯಾವ ಜನರಿಗೆ ಈ ಗುರಿ ಇದೆ? ಅದು ಹೇಳ್ಬೇಕಾದ್ರೆ ಏನು ಗೊತ್ತಾ? ದೇವರೇ ನಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇಲ್ಲ ಪ್ರಿಯರೇ, ನಾವು ಇನ್ನೂ ದೇವರನ್ನು ಪ್ರೀತಿ ಮಾಡಿದ್ರೆ ಎಷ್ಟು ಎಲ್ಲರಲ್ಲಿ ಕೊರತೆ ಇದೆ. ನಿಮ್ಮನ್ನು ಪರಿಶೋಧನೆ ಮಾಡಿ ಅರ್ಥವಾಗುತ್ತೆ. ನಿಮ್ಮ ಹಣದಲ್ಲಿ ದೇವರನ್ನ ಎಷ್ಟು ಪ್ರೀತಿ ಮಾಡ್ತೀರಿ? ನಿಮ್ಮ ಆರೋಗ್ಯದಲ್ಲಿ ದೇವರನ್ನ ಎಷ್ಟು ಪ್ರೀತಿ ಮಾಡ್ತೀರಿ? ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಅವರಿಗಿನ ಮೇಲಾಗಿ ನೀವು ದೇವರನ್ನ ಎಷ್ಟು ಪ್ರೀತಿ ಮಾಡ್ತೀರಿ? ನೀವು ಜನರ ಗುಂಪು ಜೊತೆಲಿ ಇರುವುದರಲ್ಲಿಯೂ ದೇವರ ಸಭೆಯಲ್ಲಿರುವುದರಲ್ಲಿಯೂ ನೀವು ಎಷ್ಟು ಪ್ರೀತಿ ಮಾಡ್ತೀರಿ? ನೀವು ಈ ಲೋಕಕ್ಕೆ ಜನರಿಗೆ ಮಾಡ್ಬೇಕಾದ್ರೆ ಘನತೆ ಅವ್ರ ಮಾತು ಕೇಳೋದ್ರಿಂದಲೂ ನೀವು ದೇವರಿಗೂ ದೇವರ ಸಭೆಗೂ ಅವ್ರ ಉಪದೇಶಕ್ಕೆ ಎಷ್ಟು ಪ್ರೀತಿ ಮಾಡ್ತೀರಿ? ನಿಮಗೆ ಅರ್ಥ ಆಗುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ಅಲ್ಲಿ ಇದನ್ನು ಕೇಳಿದ ಕೂಡಲೇ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತ ಹೇಳಿದ್ರೆ 25ನೇ ವಾಕ್ಯದಲ್ಲಿ ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಲ್ಲಿನಲ್ಲಿ ಹುಟ್ಟುವುದು ಸುಲಭ ಅಂದನು. ಇದರ ಅರ್ಥ, ನಾವು ಈ ಪ್ರಪಂಚದಲ್ಲಿರುವ ಸಂಪತ್ತುಗಳನ್ನು ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ನಾವು ಅಡ್ಡಿಯಾಗಿ ಇಟ್ಟುಕೊಂಡ್ರೆ, ಅಥವಾ ದೇವರ ರಾಜ್ಯಕ್ಕೆ ಹೋಗ್ಬೇಕು, ದೇವರ ಸನ್ನಿಧಿಯಲ್ಲಿ ನಾವು ದೇವರ ಮುಂದೆ ಇರಬೇಕೆಂಬ ಕಾರಣದಲ್ಲಿ ನಮ್ಮನ್ನ ಕರೆಕ್ಟಾಗಿ ನಡೆಸಿಕೊಳ್ಳಿಲ್ಲ ಅಂದ್ರೆ
ನಾವು ಹೋಗೋದು ಕಠಿಣ, ಹೋಗಕ್ಕಾಗಲ್ಲ. ಒಂದು ಮಾತಲ್ಲಿ ಹೇಳಿದ್ರೆ ಸೂಜಿ ಕಣ್ಣೊಳಗೆ ಹೊಂಟೆ ಹೋಗುತ್ತಾ? ದಾರ ಹಾಕ್ಲಿಕ್ಕೆ ಕನ್ನಡಿ ಬೇಕು. ಇಷ್ಟು ದಾರ ಹೋಗ್ಲಿಕ್ಕೆ ಒಂಟೆಯಲ್ಲಿ ಹೋಗುತ್ತೆ. ಇದಕ್ಕೆ ಬೈಬಲ್ ದೇವರು ಹೇಳ್ತಾರೆ, ನಾವು ಪರಲೋಕ ರಾಜ್ಯ ಹೋಗಬೇಕೆ ಕರೆಯಲ್ಪಟ್ಟ ದೇವರ ಮಕ್ಕಳು. ನಮಗೆ ಈ ಭೂಮಿಯಲ್ಲಿ ಎಲ್ಲ ಕಾಲಕ್ಕಿಂತ ಮೇಲಾಗಿ ನಾವು ದೇವರ ಪ್ರೀತಿ ಮಾಡಿದ್ರೆ ದೇವರು ಹೇಳ್ತಾರೆ, ಅದಕ್ಕೆ ಅರ್ಥ ನೀವು ದೇವರ ರಾಜ್ಯವನ್ನ ನೀತಿಯನ್ನು ಹುಡುಕ್ರಿ, ಅರಂತೆ ನಡ್ರಿ. ನಾನು ನಿಮ್ಮನ್ನ ವ್ಯಾಧಿಯಲ್ಲಿ ಬಿಡಲ್ಲ, ಸಾಲದಲ್ಲಿ ಬಿಡಲ್ಲ, ನಿಂದೆಯಲ್ಲಿ ಬಿಡಲ್ಲ, ಪರ್ಯಾಸದಲ್ಲಿ ಬಿಡಲ್ಲ, ಅವಮಾನಕ್ಕೆ ಬಿಡಲ್ಲ, ಮರಣಕ್ಕೆ ಬಿಡಲ್ಲ, ವೈರಿಗಳ ಮುಂದೆ ನಿಮ್ಮನ್ನು ಬಿಟ್ಟುಕೊಡಲ್ಲ. ಇಷ್ಟು ಅದರಲ್ಲಿ ಬರುತ್ತೆ. ಇದೆಲ್ಲ ಯಾವ ಬರುತ್ತೆ? ನಾವು ದೇವರಿಗೂ ದೇವರ ರಾಜ್ಯವಾಗಿ ಪರಲೋಕ ರಾಜ್ಯಕ್ಕೂ ದೇವರ ಸಭೆಗೂ ನಮ್ಮನ್ನ ಆತನ ಸನ್ನಿಧಿಯಲ್ಲಿ ನಮ್ಮನ್ನ ಕ್ರಯವು ನಾವು ನನಗೆ ಸ್ವಂತವಲ್ಲ. ಈಗ ನಾನು ನನ್ನಿಷ್ಟಕ್ಕೆ ನಾವು ನಡೆಯಕ್ಕೆ ಬರಲ್ಲಪ್ಪ. ನಮಗೊಂದು ಸಭೆ ಇದೆ, ನಮಗೊಂದು ಸೇವಕರಿದ್ದಾರೆ, ನಮಗೊಂದು ಮಾರ್ಗವಿದೆ, ನಾವು ಹಾಗೆ ನಡಿಬೇಕು, ನಾವು ಹಂಗೆ ಇರ್ಬೇಕಪ್ಪ ಎಂಬುದಾಗಿ ಜನರ ಮುಂದೆ ಸಾಕ್ಷಿ ಇರಬೇಕು. ದೇವರ ಮಕ್ಕಳಿಗೆ ನನಗೆ ಆರಾಧನೆ ಅಂದ್ರೆ ಇವತ್ತು ನಾನು ಆರಾಧನೆ ಇರಬೇಕು. ಇವತ್ತು ಸಭೆಯಲ್ಲಿ ಪ್ರಾರ್ಥನೆ, ಆ ಪ್ರಾರ್ಥನೆ ಇರಬೇಕು. ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ಕೂಡಿ ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಬೇಕು. ಇದರ ಮಾರ್ಗದಲ್ಲಿ ನನ್ನ ಗಂಡನ ನಡೆಸಬೇಕು, ನನ್ನ ಮಕ್ಕಳನ್ನ ನಡೆಸಬೇಕು, ನನ್ನ ಹೆಂಡತಿ ನಡೆಸಬೇಕು, ನನ್ನ ಸ್ನೇಹ ನಡೆಸಬೇಕು. ಈ ಜವಾಬ್ದಾರಿ ದೇವರು ನನ್ನ ಮೇಲೆ ಇಟ್ಟಿದ್ದಾರೆ. ಈ ಭಾರ ಜವಾಬ್ದಾರಿ ಜೀವನ ಮಾಡಬೇಕು. ಆದರೆ ರಕ್ಷಣೆ ಹೊಂದುವುದು, ಪರರಾಜ ಹೋಗೋದು ಯಾರು ಹೋಗ್ತಾರೆ? ಯಾರು ಹೋಗ್ತಾರೆ? ಅವ್ರಿಗೆ ಹೇಳಿದ ಪರವಾಗಿ ಹೋಗ್ಬೇಕು, ಏನು ಮಾಡ್ಬೇಕಂತ. ಅವ್ರು ಹೇಳಿದ್ರು ಹಿಂಗೆ ಮಾಡ್ದೇನೆ ಹೋಗಕ್ಕೆ ಬರೋದು ಅಂತ ಹೇಳಿದ್ರು. ಹಂಗ್ ಮಾಡೋಕೆ ಆಗಲ್ವಲ್ಲ ಅಂತ ಹೇಳುವಾಗ ಅದಕ್ಕೆ ಯೇಸು ಸ್ವಾಮಿ ಕೊಟ್ಟ ಉತ್ತರವೇ ನೋಡಿ. ಅದಕ್ಕೆ ಆತನು ಅವರೆಲ್ಲ ಏನ್ ಕೇಳ್ತಾರೆ? ಯಾರು ರಕ್ಷಣೆ ಹೋಗ್ತಾರೆ? ಯಾರು ಪರಲೋಕ ಹೋಗ್ತಾರೆ? ಇವತ್ತು ಈ ಪ್ರಶ್ನೆಯನ್ನ ಕೂಡ ಜೊತೆ ಕೇಳ್ಕೋಬೇಕು. ಯಾರು ಹೋಗ್ತಾರೆ? ಹೋಗೋದಕ್ಕೆ ಏನ್ ಮಾಡ್ಬೇಕು? ಯಾರು ಹೋಗ್ತಾರೆ? ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗಕ್ಕೆ ಸಾಧ್ಯವಾಗಿರೋದು ಯಾರಿಂದ ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಹಣದಿಂದಲ್ಲ, ಜನದಿಂದಲ್ಲ, ಪದವಿಯಿಂದಲ್ಲ, ಅವರವರ ಪ್ರಾರ್ಥನೆಯಿಂದಲ್ಲ, ಬೇರೆ ಯಾರು ಪ್ರಾರ್ಥನೆಯಿಂದಲ್ಲ, ಯಾರು ಪರವಾಗಿ ಹೋಗಲ್ಲ. ಹೋಗ್ಬೇಕಂದ್ರೆ ಅದು ಒಬ್ಬರು ಸಪೋರ್ಟ್ ಬೇಕು. ಅವ್ರು ಯಾರು? 27ನೇ ವಾಕ್ಯ. ಆತನು ಮನುಷ್ಯರಿಗೆ ಹಾ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಮನುಷ್ಯ ಕೈನಲ್ಲಿ ಆಗಲ್ಲಪ್ಪ ಇದೆಲ್ಲ. ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಓದಿದ್ರೆ ಮನುಷ್ಯರ ಕೈನಲ್ಲಿ ಇದೆಲ್ಲ ಆಗಲ್ಲ. ಮನುಷ್ಯರ ಪ್ರಾರ್ಥನೆ, ಮನುಷ್ಯರ ಜೊತೆಗೆ ಸೇರಿ ಮನುಷ್ಯರ ಹೇಳೋ ಪ್ರಕಾರ ಕೇಳಿ ಆದ್ರೆ ಇದೆಲ್ಲ ಆಗಲ್ಲ. ಯಾರ ಮಾತು ಕೇಳಬೇಕು? ದೇವರ ಮಾತು ಕೇಳಬೇಕು. ದೇವರಿಂದ ಮಾತ್ರ ಆಗುತ್ತೆ. ಆದರೆ ರಕ್ಷಣೆ ಮಾರ್ಗದಲ್ಲಿ ಬಂದಾಗ ನಾವೊಬ್ಬರು ನಾಶವಾಗಬಾರದು ಎಂಬುದಾಗಿ ನಮಗೆ ಸುರಕ್ಷಿತವಾಗಿರುವುದಕ್ಕೆ ದೇವರ ರಕ್ಷಣೆ ಮಾರ್ಗ ದೇವರ ಸಭೆ ನಮಗೆ ತಂದುಕೊಟ್ಟಿದ್ದಾರೆ. ಇಲ್ಲಿ ನಿಂತುಕೊಂಡು ನಾವೆಲ್ಲಿ ಹೋಗ್ಬೇಕು? ದೇವರಾಜ್ಗೆ ಹೋಗ್ಬೇಕು. ಅರ್ಥ ಆಗುತ್ತಾ? ಪರಲೋಕ ರಾಜ್ಯ ಹೋಗೋರಿಗೆ ಈ ಭೂಮಿಯಿಂದ ನಾವು ಇದನ್ನು ಬಿಟ್ಟು ಪರಲೋಕ ರಾಜ್ಯ ಹೋಗೋರಿಗೆ ನಮಗೆ ಸುರಕ್ಷಿತವಾಗಿರೋ ಜಾಗ ಯಾವುದಮ್ಮ? ರಕ್ಷಣೆ ಮಾರ್ಗ ದೇವರ ಸಭೆ. ಯೇಸು ಹಿಂದೆ ಹೋಗು, ದೇವರ ಹಿಂದೆ ಹೋಗು, ದೇವರ ಸಭೆಯೊಂದಿಗೆ ಹೋಗು, ದೇವರು ಕೊಟ್ಟ ರಕ್ಷಣೆ ಮಾರ್ಗದಲ್ಲಿ ಹೋಗು. ನೀನು ಖಂಡಿತವಾಗಿ ಪರಲೋಕ ರಾಜ್ಯ ಹೋಗ್ತೀಯ. ಇದು ಫಸ್ಟ್ ಪ್ರಶ್ನೆ, ಅದಕ್ಕೆ ಉತ್ತರ ಯೇಸು ಸ್ವಾಮಿ ಅವರು ಕೇಳ್ತಾರೆ. ಗಮನಿಸಿ ನೋಡಿ, ಯೇಸು ಬಳಿ ಕೇಳಿದ ಪ್ರಶ್ನೆಗೆ ಯೇಸು ಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಹಾಗಾದರೆ ನಾವು ಈ ಪ್ರಶ್ನೆಗಳಿಗೆ ಉತ್ತರವು ನಮ್ಮ ಜೀವಿತದಲ್ಲಿ ಇರಬೇಕು. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನಮ್ಮ ವಿಶ್ವಾಸ, ನಮ್ಮ ಪ್ರಾರ್ಥನೆ, ನಮ್ಮ ಸಭೆ, ನಾನು ಹೊಂದಿರುವ ರಕ್ಷಣೆ ಮಾರ್ಗವೇ ನನಗೆ ಆಧಾರ ಹೊರತು ಬೇರೆ ಯಾವುದಲ್ಲ. ಎಲ್ಲರೂ ನಮ್ಮನ್ನು ಪರಿಶೋಧನೆ ಮಾಡೋಣ. ನಾನು ನನ್ನ ಮಕ್ಕಳು, ನಾನು ನನ್ನ ಕುಟುಂಬ, ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡನು ನಿನ್ನ ಮುಂದೆ ನಿಲ್ಲಬೇಕಯ್ಯ.
ನಿನ್ನ ರಾಜ್ಯದಲ್ಲಿ ಇರಬೇಕಯ್ಯ, ನಿನ್ನ ನೀತಿಯನ್ನು ಪ್ರವೇಶಿಸಬೇಕಯ್ಯ. ಈ ಭೂಮಿಯಲ್ಲಿ ನಮ್ಮನ್ನು ಅಡ್ಡಿಪಡಿಸುವ ಈ ಪ್ರಪಂಚದ ಐಶ್ವರ್ಯ, ಸಂಪತ್ತು, ಸ್ಥಾನ, ಮಾನ, ಈ ಪ್ರಪಂಚದ ಯಾವ ಕಾರ್ಯಗಳು ನನ್ನನ್ನು ಅಡ್ಡಿ ಮಾಡಬಾರ್ದಯ್ಯ. ನನ್ನನ್ನು ತಗ್ಗಿಸ್ತೇನೆ ರಾಜ. ನನ್ನ ಮೇಲೆ ಕಣ್ಣು ತೋರಿಸು, ನನ್ನ ಮೇಲೆ ಕಣ್ಣು ತೋರಿಸಯ್ಯ. ಪ್ರಾರ್ಥಿಸೋಣ. ಒಬ್ಬ ರೋಗದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರಯ್ಯ. ಇದನ್ನು ಕೇಳುವ ನಿನ್ನ ವಾಕ್ಯದ ಮುಂದೆ ನಿನ್ನ ಮಕ್ಕಳೆಲ್ಲರನ್ನ ತಮ್ಮನ್ನು ತಗ್ಗಿಸೋದಕ್ಕೂ, ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೂ, ನಿನ್ನ ರಾಜ್ಯದ ನೀತಿಯನ್ನು ಕಾಣುವುದಕ್ಕೂ, ನಿನ್ನ ಬರವಣಿಗೆಯಲ್ಲಿ ಒಯ್ಯಲ್ಪಡುವುದಕ್ಕೂ, ನಿನ್ನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೆ ನಿನ್ನ ಜನರನ್ನು ಯೋಗ್ಯರಾಗಿ ಮಾಡಯ್ಯ. ಇದಕ್ಕೆ ಅಭ್ಯಂತರ ಮಾಡುವ, ಹತ್ತಿಕೊಳ್ಳುವ ಎಲ್ಲಾ ಪಾಪಗಳು, ಮನಸ್ಸಲ್ಲಿ ಹೃದಯದಲ್ಲಿ ವಂಚಿಸುವ ಯೋಚನೆಗಳು, ವಂಚಿಸುವ ಆತ್ಮಗಳ ನುಡಿಗಳು, ಇವುಗಳನ್ನ ಗೆಲ್ಲುವಂತ ಶಕ್ತಿ ನಿನ್ನ ಮಕ್ಕಳಿಗೆ ಕೊಡು ರಾಜ. ಒಬ್ಬೊಬ್ಬರನ್ನು ನಿನ್ನ ಅಭಿಷೇಕದಲ್ಲಿ ತುಂಬಿಸು ರಾಜ. ಅದ್ಭುತ ಕಾರ್ಯ ಮಾಡು. ನಿನ್ನ ಪಾಲ್ಪಡೆ ಒಪ್ಪಿಸ್ಕೊಡ್ತೀನಿ. ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.